ಬಜೆಟ್ನಲ್ಲಿ ಭೀಮಾ ಬ್ರಿಡ್ಜ್ ನವೀಕರಣಕ್ಕೆ 100 ಕೋಟಿ ಮೀಸಲಿಡಿ. ಉಮೇಶ್ ಮುದ್ನಾಳ್. ಕೆಳ ಹಂತದ 9 ಸೇತುವೆ ಮೇಲ್ದರ್ಜೆಗೆ ಏರಿಸಲು ಬಜೆಟ್ನಲ್ಲಿ ಯೋಚಿಸುವಂತೆ ಉಮೇಶ್ ಮುದ್ನಾಳ್ ಒತ್ತಾಯ. ಹೈದರಾಬಾದ್ ನಿಜಾಮರ ಕಾಲದಲ್ಲಿ ನಿರ್ಮಾಣ ಮಾಡಿರುವ ಯಾದಗಿರಿ ಜಿಲ್ಲೆಯ ಭೀಮಾ ನದಿಯ ಸೇತುವೆ ಶಿಥಿಲಾವಸ್ಥೆಗೆ ತಲುಪಿದೆ. ಹೀಗಾಗಿ ಅತಿ ಹೆಚ್ಚು ಬಜೆಟ್ ಮಂಡಿಸಿದ ಸಿಎಂ ಖ್ಯಾತಿಯ ಸಿದ್ದರಾಮಯ್ಯ ಸಾಹೇಬ್ರು ಈ ಬಾರಿ ಬಜೆಟ್ನಲ್ಲಿ 100 ಕೋಟಿ ಮೀಸಲಿಡುವಂತೆ ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ್ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಯಾದಗಿರಿ ತಾಲೂಕಿನ ಕೆಳ ಹಂತದ ಸೇತುವೆ ಮೇಲೆ ಪ್ರತಿ ವರ್ಷ ಸುರಿತಿದ್ದ ಮಳೆಗೆ ಸೇತುವೆಗಳು ಜಲಾವೃತ ಆಗುತ್ತಿದ್ದ ಕಾರಣ ಸೇತುವೆಗಳಿಗೆ ಭೇಟಿ ನೀಡಿ 9 ಸೇತುವೆಗಳಿಗೆ ತಡೆಗೋಡೆ ಹಾಗೂ ಅಗಲೀಕರಣದ ಜೊತೆಗೆ ಮೇಲ್ದರ್ಜೆಗೆ ಏರಿಸಬೇಕೆಂದು ಒತ್ತಾಯಿಸಿದ್ದಾರೆ. ಯಾದಗಿರಿ ತಾಲೂಕಿನ ವ್ಯಾಪ್ತಿಗೆ ಬರುವ ಡಾನ್ ಬಾಸ್ಕೋ, ದೊಡ್ಡಹಳ್ಳ, ಚಾಮನಹಳ್ಳಿ, ನಾಯ್ಕಲ್, ನಾಲ್ವಡಿ, ಠಾಣಗುಂದಿ, ತಳಕ್, ಬಾಚಾವರ, ಕುಯಿಲೂರು, ಯರಗೋಳ, ದೊಡ್ಡಕೆರೆ ಕೆಳಭಾಗದ ಸೇತುವೆ ಪ್ರತಿ ವರ್ಷ ಮಳೆಗಾಲದಲ್ಲಿ ಮೇಲೆ ನೀರು ಬಂದು ಸಂಪರ್ಕ ಕಡಿತಗೊಳ್ಳುತ್ತದೆ. ಆದರೆ ಜಿಲ್ಲಾ ಕೇಂದ್ರಕ್ಕೆ 15 ವರ್ಷ ಗತಿಸಿದರೂ ಮೇಲ್ದರ್ಜೆಗೆ ಏರಿಸುವ ಕೆಲಸವಾಗಿಲ್ಲ. ಈ ಬಜೆಟ್ನಲ್ಲಾದರೂ ಮುಖ್ಯಮಂತ್ರಿಗಳು ಪ್ರತ್ಯೇಕ ಅನುದಾನ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಸಬ್ಬಣ್ಣ ಶರಣಪ್ಪ, ಸಲೀಂ, ವಿಜಯ್, ಪ್ರಭು, ರವಿಕುಮಾರ್, ಪವನ್, ದರೀಫ್ ಸೇರಿ ಅನೇಕರು ಉಪಸ್ಥಿತರಿದ್ದರು. ಸಿದ್ದಣ್ಣ ದುರ್ಗದ ಹಂಸಜೀವಿ, ಯಾದಗಿರಿ. ಇದೆಲ್ಲ ಸೇತುವೆ ಜಲ ಇದು ಮಳೆ ಬಂದು ಡಿಗ್ರಿ ಕೆಲಸ ಇದೆ ಸರ್. ಇದು ಗುಲ್ಬರ್ಗ ಹೋಗ ನಮ್ಮ DCF ಜಿಲ್ಲಾಧಿಕಾರಿ ಇದೇ ರೋಡಿಗೆ ತಿರುಗಾಡ್ತಾರ. ಡಿಸ್ಟಿಕ್ ಹಾಸ್ಪಿಟಲ್ ಇದೆ, ಅದ ಕೋರ್ಟ್ ಇದೇ ರೋಡಿಗೆ ಹೋಗ್ತದೆ ಸರ್. ಇದು ಬಜೆಟ್ನಾಗ ಮೇಲೆ ಇದಕ್ಕೆ ಏರಿಸಿದ್ರ ಈ ಬ್ರಿಡ್ಜ್ ದೊಡ್ಡದಾಗ ಆದ್ರ ಎಲ್ಲ ರೈತರಿಗೆ ಅನುಕೂಲ ಆಗ್ತದೆ. ಬಿಟ್ಟ ಮಕ್ಕಳನ್ನ ಮರಳಿ ಶಾಲೆಗೆ ಕಳಿಸಿ ಬಡವರ ಬದುಕು ಬದಲಾಯಿಸುವ ಶಕ್ತಿ ಶಿಕ್ಷಣಕ್ಕೆ ಇದೆ. ಸಂಸ್ಥೆಯ ಸಂಚಾಲಕರು ಸಿದ್ದನಗೌಡ. ಇದು ಚಾಮಳ್ಳಿ ಗ್ರಾಮ ಆಗಲಿ, ಇದು ನಾಯ್ಕಲ್ ಆಗಲಿ, ಎಲ್ಲ ಬ್ರಿಡ್ಜ್ಗಳ ಮೇಲೆ ಏರಿಸಿ ಎಲ್ಲ ಬಜೆಟ್ನಾಗ ಮಾಡಿದ್ರ ಸಾರ್ವಜನಿಕ ಎಲ್ಲರಿಗೂ ಒಳ್ಳೇದಾಗ್ತದ. ಇದು ಮೇಲೆ ಅರ್ಜೆಂಟ್ ಅಂದ್ರೆ ಇದು ಯಾದಗಿರಿ ಬ್ರಿಡ್ಜ್ ಮಾಡಿದ್ರ ಎಲ್ಲ ಸಾರ್ವಜನಿಕರಿಗೆ ಒಳ್ಳೇದಾಗ್ತಂತ ಈ ಮೂಲಕ ಉಮೇಶ್ ಮುದ್ನಾಳ್ ಅವರ ವತಿಯಿಂದ ಹೋರಾಟ ಮುಂದೆ ಹೋರಾಟ ಮಾಡ್ತೀವಿ ಅಂತ ತಮ್ಮಲ್ಲಿ ಕೇಳಿಕೊಳ್ತೇನೆ. ಹೆಸರು 2026-27ನ ಪ್ರಸ್ತುತ ಬಜೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಜಿಲ್ಲೆಗೆ ವಿಶೇಷವಾಗಿ ಹೊಸ ಭೀಮಾ ಬ್ರಿಡ್ಜನ್ನು ನಿರ್ಮಾಣ ಮಾಡಬೇಕು. ಎಲ್ಲ ಶಿಥಿಲಗೊಂಡದ ನಿಜಾಮರ ಕಾಲದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಅದನ್ನು ತೆಗೆದು ಹೊಸ ಮಾಡಿಕೊಡತಕ್ಕಂಥ ಕೆಲಸ ಮಾಡು. ಯಾದಗಿರಿ ದೊಡ್ಡಹಳ್ಳದ ಸೇತುವೆ ಕೆಳಭಾಗದಲ್ಲಿ ಆಗ್ಯದ. ಸಾಕಷ್ಟು ನೀರು ಬಂದ್ರೆ ಸಾಕು ಸೇತುವೆ ಯಾದಗಿರಿ ದೊಡ್ಡಹಳ್ಳ, ನಾಯ್ಕಲ್ಲು, ನಾಲಡಿಗೆ, ಚಾಮನಹಳ್ಳಿ, ಠಾಣಗುಂದಿ, ತಳಕು, ಬಾಚುವಾರ ಮತ್ತು ಯರಗೋಳದ ಕೆರೆಯ ಕೋಡಿ ಕೆಳಭಾಗದಲ್ಲಿ ಮತ್ತು ಕುಯಿಲೂರು ಇವು 9 ಕಡೆಗೆ ಏನದ ಮಳೆ ಬಂದ್ರೆ ಸಾಕು ಏನಂದ್ರೆ ಸಂಪೂರ್ಣ ಜಲವಿದ್ಯುತ್ ಹಾಕಿಸಿ ಸಂಪರ್ಕ ಗಾಡಿ ಸಂಪರ್ಕ ಜನರ ಓಡಾಟ ಎಲ್ಲ ಬಂದಾಗ್ತದ. ಪ್ರತಿ ವರ್ಷ ಅದಕ್ಕೆ ಸ್ವಸಂತ್ರ ಸಿಕ್ಕಿಲ್ಲ ಅಂದ್ರೆ ಎಲ್ಲ ಕಡೆ ಕಟ್ಟಿದ್ರೆ ಆದ್ರೆ ಅದು ಮೇಲ್ದರ್ಜೆಗೆ ಇರ್ತಕ್ಕಂಥ ಕೆಲಸ ಮಾಡಬೇಕು. ಜಿಲ್ಲಾ ಈಗ 15 ವರ್ಷ ಆಯಿತು. ಮಳೆ ಬಂದ್ರೆ ಸಾಕು ಎಲ್ಲ ಸಂಪರ್ಕ ಕಟ್ಟಾತ. ತಕ್ಷಣ ಈ ಬಜೆಟ್ನಲ್ಲಿ ವಿಶೇಷ ಪ್ಯಾಕೇಜನ್ನು ಇದಕ್ಕೆ ಸೇತುವೆಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಲೋಕೋಪಯೋಗಿ ಸಚಿವರು ಮತ್ತು ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಸ್ಥಳೀಯ ಶಾಸಕರು ಮುತುವರ್ಜಿ ವಹಿಸಿ ಈ ಜಿಲ್ಲೆಯ ಜನತೆಯ ಅನುಕೂಲಕ್ಕಾಗಿ ವಿಶೇಷ ಪ್ಯಾಕೇಜನ್ನು ಘೋಷಣೆ ಮಾಡೋದ್ರ ಜೊತೆಗೆ ಇವೆಲ್ಲ ಮೇಲ್ದರ್ಜೆಗೆ ಇರ್ತಕ್ಕಂಥ ಕೆಲಸಕ್ಕೆ ಮುಂದಾಗಬೇಕಂತಕ್ಕಂಥದ್ದೇ ನನ್ನ ಸರ್ಕಾರಕ್ಕೆ ಮತ್ತು ಜನಪ್ರತಿನಿಧಿಗಳಿಗೆ ನಂದೊಂದು ಕಳಕಳಿಯ ಮನವಿ. ಇವು ಹಳೆ ಸೇತುವೆ ಅವ್ರಿ 6 ವರ್ಷ ಆಯ್ತು. ಸೇತುವೆ ಎಲ್ಲ ರಿಪೇರಿಗೆ ಬಂದದ. ಇವು ಜನಲ್ಲೇ ನಮ್ಗೆ ಇದು ರಿಪೇರಿ ಮಾಡಿ ಕೊಡಬೇಕು. ಮತ್ತೆ ಬ್ರಿಡ್ಜ್ ಇದು ಭಾಳ ಸಣ್ಣದೈತ್ರಿ. ಇದು ಬ್ರಿಡ್ಜ್ ದೊಡ್ಡದು ಮಾಡಿ ಕೊಡಬೇಕು. ಇಲ್ಲಿ ವಿಧಾನಸಭೆ ಹೋಗೋ ದಾರಿ, ಮತ್ತೆ ಹಾಸ್ಪಿಟಲ್ ಹೋಗೋ ದಾರಿ ಇದೇ ಐತೆ. ಗುಲ್ಬರ್ಗ, ವಾಡಿ, ಶಾಬಾದ್ ಹೋಗೋ ದಾರಿ ಇದೇ ಮೇನ್ ದಾರಿ. ಈ ದಾರಿ ಮಳೆ ಬಂದ್ರೆ ಪೂರಾ ಪ್ಯಾಕ್ ಆಗ್ತದೆ, ನೀರು ತುಂಬಿ ಡಿಗ್ರಿ ಕಾಲೇಜ್ ತರ ಹೋಗ್ತದ. ಇದು ತಕ್ಷಣ ಮಾಡಿ ಕೊಡ್ಬೇಕಂತ ತಮ್ಮಲ್ಲಿ ಹೇಳ್ಕೊಳ್ತೇವೆ. ಇಲ್ಲಾಂದ್ರೆ ನಾವು ಉಮೇಶ್ ಅಣ್ಣ ನೇತೃತ್ವದಲ್ಲಿ ಮತ್ತೆ ಹೋರಾಟ ಮಾಡ್ತೀವಿ. ನಿಮ್ಮ ಹೆಸರು? ನನ್ನ ಹೆಸರು ಸಲೀಂ ಶೇಖ್, ಟ್ಯಾಕ್ಸಿ ಚಾಲಕರ ಅಧ್ಯಕ್ಷ ತಾಲೂಕು.